ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ವೆರಿ ಇಂಟ್ರೆಸ್ಟಿಂಗ್ ಡೇ ಇವತ್ತು. ನಾನೊಂದು ತೀರಾ ನೀನೊಂದು ತೀರಾ ಅಂತ ಟೈಟ್ಲ್ ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಭೀಮಾ ಸರ್ ಆ ಹಾಡನ್ನು ಸಜೆಸ್ಟ್ ಮಾಡಿದ್ದಕ್ಕೆ. ಕಾರಣ ಇವತ್ತು ನಿಫ್ಟಿ ಒಂದು ಕಡೆ ಇತ್ತು, ಬ್ಯಾಂಕ್ ನಿಫ್ಟಿ ಒಂದು ಕಡೆ ಇತ್ತು. ಈ ರೀತಿ ಇದ್ದಾಗ ಟ್ರೇಡ್ ಮಾಡೋದು ಕಷ್ಟ ಆಗಿರುತ್ತೆ. ಯಾವ್ಯಾವ ಡಿಫ್ರೆಂಟ್ ಕಾಂಬಿನೇಷನ್ ಬರುತ್ತೆ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಒಂದು ಟ್ರೇಡ್ ಟೂಲ್ಸ್ನಲ್ಲಿ ವಿಡಿಯೋ ಇದೆ, ಐ ಬಟನಲ್ಲಿ ಬರ್ತಾ ಇರುತ್ತೆ. ನೀವು ಅದನ್ನು ಚೆಕ್ಔಟ್ ಮಾಡಿದ್ರೆ ನಿಮಗೆ ಕೋ ರಿಲೇಷನ್ ಮ್ಯಾಟ್ರಿಕ್ಸ್ ಬಗ್ಗೆ ಸಮಗ್ರ ಮಾಹಿತಿ ಸಿಗುತ್ತೆ. ಸೊ ಇಂಥ ದಿನಗಳು ನೀವು ವಾಲಟೈಲ್ ಮೂವ್ಮೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಒಂದು ಟ್ರೆಂಡಿಂಗ್ ಮೂವ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಪರ್ಫೆಕ್ಟ್ ದಿನ ಆಗಿರುತ್ತೆ ಅಂತ ನಾವು ಆ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಸೊ ಇವತ್ತು ಉಳಿಸಿದಂಥ ಸೆಕ್ಟರು ಎಸ್ಪೆಷಲಿ ನಿಫ್ಟಿನ ಮೇಲೆ ತೊಗೊಂಡ್ಬಂದಂಥ ಸೆಕ್ಟರ್ ಅಂತ ಅಂದರೆ ಅದು ಐ ಟಿ ಸೆಕ್ಟರ್. ಆಫ್ಟರ್ ಅ ಲಾಂಗ್ ಟೈಮ್ ಪ್ರತಿಯೊಂದು ಐ ಟಿ ಸೆಕ್ಟರ್ ಸ್ಟಾಕ್ಸ್ಗಳು ಕೂಡ ಆಲ್ಮೋಸ್ಟ್ 2% ಅಥವಾ ಅದಕ್ಕಿಂತ ಮೇಲ್ಗಡೆ ಮೂವ್ಮೆಂಟ್ನ ಕೊಟ್ಟಿದೆ. ಸೊ TCS, ಇನ್ಫೋಸಿಸ್ ಇವು ನೋಡಿ ಟಾಪ್ ಕಾಂಟ್ರಿಬ್ಯೂಟರ್ ಕೂಡ ಆಗ್ತಾರೆ. ಟಾಪ್ 7 ಕಾಂಟ್ರಿಬ್ಯೂಟರ್ ಅಂತ ಏನಾದ್ರು ಬರೋದಾದರೆ ನಿಫ್ಟಿನಲ್ಲಿ ಅದರಲ್ಲಿ TCS, ಇನ್ಫೋಸಿಸು ಬರುತ್ತೆ. ಜೊತೆಗೆ ಇವತ್ತು L&T ಕೂಡ 2.5% ಅಪ್ ಮೂವ್ಮೆಂಟ್ ಬಂದಿತ್ತು. ಈ ಮೂಲಕವಾಗಿ ಈ ಮೂರು ಸ್ಟಾಕ್ಗಳು ನಿಫ್ಟಿನ ಇವತ್ತು ಸುಭದ್ರವಾಗಿತ್ತು. ರಿಲಯನ್ಸು, HDFC ಬ್ಯಾಂಕು ಸ್ವಲ್ಪ ವೀಕ್ ಆಗಿದ್ದರೂ ಕೂಡ ಈ ಸ್ಟಾಕ್ಗಳಿಂದಾಗಿ, ಜೊತೆಗೆ HCL ಟೆಕ್ಕು, ಮಾರುತಿ, ಭಾರತಿ ಏರ್ಟೆಲ್ಲು, ನಮ್ಮ PSUಗಳದಂತೂ ಬಿಡಿ ನಿಲ್ತಾನೆ ಇಲ್ಲ. PSU ಬ್ಯಾಂಕಿಂಗ್ಗಳಲ್ಲಿ ಕರೆಕ್ಷನ್ ಬರ್ತಾ ಇದೆ, ನೆನ್ಪಿಟ್ಕೋಬೇಕು. ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ SBI ಕೂಡ ಇವತ್ತು 1% ಮೂವ್ಮೆಂಟ್ ಇತ್ತು. ಬಟ್ PSU ಬ್ಯಾಂಕ್ಸ್ ನೀವು ನೋಡೋದಾದ್ರೆ ಯಾವ್ದಿದೆ ಅದರಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬರ್ತಾ ಇದೆ. ಆದರೆ PSU ಓವರ್ ಆಲ್ ಸೆಕ್ಟರಲ್ಲಿ ಇನ್ನೂ ಕೂಡ ಪಾಸಿಟಿವಿಟಿ ಕಂಟಿನ್ಯೂ ಆಗ್ತಾ ಇದೆ. BPCL ಇವತ್ತು 6% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಪವರ್ ಗ್ರಿಡ್ ಇವತ್ತು ಟಾಪ್ ಲೂಸರ್ ಆಗಿದೆ, 3% ಕರೆಕ್ಷನ್ ಬಂದಿರೋದ್ರ ಮೂಲಕ. ಬ್ರಿಟಾನಿಯಾ ಇವತ್ತು ನಾಳೆನೋ ರಿಸಲ್ಟ್ಸ್ ಇತ್ತು, 2.29% ಬಂದಿದೆ. ಟ್ರ್ಯಾಕ್ ಮಾಡ್ತಿದ್ದವರು ನೋಡ್ಬಿಟ್ಟು ಹೇಳಿ. ಬಟ್ ಕಾಸ್ಟ್ಲಿ ಸ್ಟಾಕ್ ಅಂತ ಏನಂತ ಗೊತ್ತಿಲ್ಲ, 5,000 ರೂಪಾಯಿ ಕೊಡಬೇಕು ನೀವು. ಕಾಸ್ಟ್ಲಿ ಅಂತ ಆ ರೀತಿ ಆಗೋದಿಲ್ಲ. ಬಟ್ ಎನಿವೇಸ್ ಮಾತಾಡ್ತಾ ಹೋಗೋಣ. ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ವೀಕಾಗಿ ಕಾಣಿಸ್ತಾ ಇದೆ, ಹಾಗಾಗಿ ನಾಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ ನೋಡಿ, ನ್ಯೂಸ್ಗಳನ್ನೆಲ್ಲ ಫಸ್ಟ್ ಹೇಳ್ಬಿಡ್ತೀನಿ. ಇನ್ಶೂರೆನ್ಸ್ ಸೆಕ್ಟರ್ ಇವತ್ತು ಪಾಸಿಟಿವ್ ಆಗಿ ಬಂದಿದೆ. ಕಾರಣ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸಿಗೂ 18% GST ಹಾಕಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಬೋರ್ಡ್ ಅವರು ಮಾತುಕತೆ ನಡೆಸಿದಾರಂತೆ. ಪರ್ಚೇಸೇ ಮಾಡೋದಿಲ್ಲ ಜನ, ಅದನ್ನು ನಾವು ಕಮ್ಮಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಪಾಸಿಟಿವ್ ಆಗಿ ತೊಗೊಂಡಿದೆ. ಅಂದರೆ GST ಕಮ್ಮಿ ಇದೆ ಅಂದರೆ ಪ್ರೀಮಿಯಂ ಕಮ್ಮಿ ಆಗುತ್ತೆ. ಪ್ರೀಮಿಯಂ ಕಮ್ಮಿ ಆಗಿದೆ ಅಂದರೆ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ಬೋದು, ಬಿಸ್ನೆಸ್ ಜಾಸ್ತಿ ಆಗ್ಬೋದು ಅಂತ ಇನ್ಶೂರೆನ್ಸ್ ಸ್ಟಾಕ್ಗಳೆಲ್ಲರೂ ಕೂಡ ಮೇಲ್ಗಡೆ ಹೋಗಿರೋ ಥರ ಕಾಣಿಸ್ತಾ ಇದೆ ಇವತ್ತು. ಅದ್ರ ಜೊತೆಗೆ ನೋಡಿ, ಏರ್ಟೆಲಲ್ಲಿ ಇವತ್ತು ಪಾಸಿಟಿವ್ ಮೂಮೆಂಟ್ ಬಂದಿರೋ ಕಾರಣ ಅದಾನಿ ಎನರ್ಜಿ ಅವ್ರ ಜೊತೆ ಏನೋ ಒಂದು ಟೈಅಪ್ ಮಾಡ್ತಾ ಇದ್ದಾರೆ ಕನೆಕ್ಷನ್ಗೆ ಅಂತ ಒಂದು ನ್ಯೂಸ್ ಬಂತು. ಈ ಕಾರಣದಿಂದಾಗಿ ಭಾರತಿ ಏರ್ಟೆಲ್ ಪಾಸಿಟಿವ್ ಆಗಿದೆ. ಅದೇ ರೀತಿಯಾಗಿ ಪೇಟಿಎಮ್ದು ಸುಮಾರು ಜನ ನ್ಯೂಸ್ಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ರ. ದಯವಿಟ್ಟು ಆ ಸ್ಟಾಕಿಂದ ದೂರ ಇರಿ. ತಗೋಬೇಕು ಮಾತಾಡಬೇಕು ಅಂದಾಗ ನಾನು ಖಂಡಿತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ದೂರ ಇರಿ. ಯಾವ ರೀತಿ ಲೋಯರ್ ಸರ್ಕ್ಯೂಟ್ ಆಗಿತ್ತು ಅದೇ ರೀತಿ ಅಪ್ಪರ್ ಸರ್ಕ್ಯೂಟ್ಗಳು ಆಗ್ತಾ ಹೋಗುತ್ತೆ. ಆವಾಗ ನಾವು ತಗೋಬೇಕಿತ್ತು ಅಂತ ಅನ್ಸೋದು ಎಲ್ಲದೂ ಸಹಜ. ಅವೆಲ್ಲ ಫೇಸ್ನ ಕಳೆದು ಆಮೇಲೆ ಸೆಟಲ್ ಆಗುತ್ತಲ್ಲ, ಆವಾಗ ರಿಯಲ್ ಪಿಕ್ಚರ್ ಶುರುವಾಗೋದು. RBI ಇಂಥ ಒಂದು ಕಂಪ್ಲೇಂಟ್ಸ್ ಇಶ್ಯೂ ಅಂತ ಹೇಳಿದೆ ಅಂತಂದರೆ, ನೀವು ನೋಡಿ ನಮ್ಮ ದೇಶದ ಹೈಯೆಸ್ಟ್ ಅಥಾರಿಟಿ ಅಲ್ವಾ ಫೈನಾನ್ಸ್ ದೃಷ್ಟಿಯಿಂದ ನೋಡೋದಾದ್ರೆ RBI, ಅವರು ಅದರಲ್ಲಿ ಏನೋ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅಂತಂದರೆ ನೀವು ತುಂಬ ಹುಷಾರಾಗೇ ಇರಬೇಕು ಸ್ಟಾಕಲ್ಲಿ, ಅನ್ಲೆಸ್ ಒಂದು ಕ್ಲಾರಿಟಿ ಬರೋ ತನಕ. ಹಾಗಾಗಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಬಂದು ಅಕ್ವೈರ್ ಮಾಡ್ಕೊತಾರೆ, ಆ ರೀತಿ ಅಂತ ಬಂದಿತ್ತು. ಅದನ್ನು ಅವರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ, ನಮ್ದು ಆ ರೀತಿ ಯಾವುದೇ ಡಿಸ್ಕಷನ್ ಇಲ್ಲ ಅಂತ. ಹಾಗಾಗಿ ಅದ್ರ ಬಗ್ಗೆ ತಲೆನೋವಿಲ್ಲ. ಅದೇ ರೀತಿಯಾಗಿ HDFC AMC ಅಂದರೆ ನಾಟ್ HDFC ಬ್ಯಾಂಕು, ಆ್ಯಕ್ಚುಲಿ ಬ್ಯಾಂಕ್ ಲಿಮಿಟೆಡ್ ಏನಿದೆ, ಅವರು ಇಂಡಸ್ಇಂಡ್ ಬ್ಯಾಂಕಲ್ಲಿ 9% ಸ್ಟೇಕ್ ತೊಗೊತಾರೆ ಅನ್ನೋದು ಒಂದು ನ್ಯೂಸ್ ಬಂದಿತ್ತು. ಸೊ ಅದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಇಂಡಸ್ಇಂಡ್ ಬ್ಯಾಂಕು ಆಲ್ಮೋಸ್ಟ್ 1530 ಏನು ರೆಸಿಸ್ಟೆನ್ಸ್ ಝೋನ್ ಇದೆಯೋ ಅಲ್ಲೇ ಇದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ಇವತ್ತು ನಿಫ್ಟಿ ಯಾವ ರೀತಿ ಆಗಿತ್ತು ಟ್ರೇಡ್ ಅಂತ ನೀವು ನೋಡೋದಾದ್ರೆ, ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಬೆಂಡ್ ಆಗೋ ಕಾರಣ ಕಾಣಿಸ್ತಾ ಇದೆ. ಆದರೆ ನಿಫ್ಟಿ ಈಗಲೂ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಮಾತಾಡ್ಕೊಂಡಿದ್ವಿ. ಇಲ್ಲಿ ಸೆಲ್ಲಿಂಗ್ ಬಂದಿದೆ 21,700, 600 ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಅಂತ ಮಾಡ್ಕೊಂಡಿದ್ವಿ. ಇವತ್ತು ಎಲ್ಲಿತ್ತು ನೆನ್ನೆದೇನು ಲೋ ಮಾಡಿತ್ತು ಅದನ್ನು ಬೀಟೇ ಮಾಡಿಲ್ಲ, ವಾಪಸ್ ಬಂದು ನಿನ್ನೆ ಏನು ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು ಆ ಬಸ್ ಸ್ಟ್ಯಾಂಡ್ ಹತ್ತಿರನೇ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಪಿಕ್ಚರ್ ಪರ್ಫೆಕ್ಟ್. ಇವಾಗ ಮತ್ತೆ ಏನು ಒಂದು ರೆಸಿಸ್ಟೆನ್ಸ್ ಅಂತ ಇತ್ತಲ್ಲ ಅದನ್ನು ಬಂದು ಟೆಸ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. ನಾಳೆ ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ, ಒಂದ್ಸಲ ಅಟೆಂಡ್ ಮಾಡಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ನಾವೊಂದು ಆಲ್ ಟೈಮ್ ಹೈಗೆ ಹೋಗೋ ಸಾಧ್ಯತೆ ಇರುತ್ತೆ. ಅಂದರೆ 22,100 ಇದನ್ನು ಟೆಸ್ಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಸೊ 22,000 ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರು ನಾಳೆ ಒಂದ್ಸಲ ರೀಟೆಸ್ಟ್ ಆಗೋ ತನಕ ಕಾಯಿರಿ. ಅದಾದಮೇಲೆ ವಾಪಸ್ಸು ಮೇಲ್ಗಡೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ನಾವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಆಗಿಬಿಡ್ತು ಅಂದರೆ 21,900 ಈ ಝೋನ್ಗಿಂತ ಕೆಳಗಡೆ ಓಪನ್ ಆದರೆ 21,850 ಈ ಝೋನ್ ಹತ್ರ ಏನಾದ್ರು ಓಪನ್ ಆಗಿಬಿಡ್ತು ಅಂದರೆ ಆಗ ವೀಕ್ ಆಗ್ತಾ ಹೋಗುತ್ತೆ. ಮತ್ತೆ ಇದು ಕೆಳಗಡೆ ಬರುತ್ತೆ ಅಂತ ಅಂದರೆ ಇಲ್ಲಿ ಅಟೆಂಡ್ ಮಾಡಕ್ಕೆ ತಂದರೂ ಆಗಿಲ್ಲ, ವಾಪಸ್ ಇಲ್ಲಿ ಕೆಳಗಡೆ ಬರ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂತ ಹೋಗ್ಬೋದು. ಆಗ ಮತ್ತೆ 21,800, 750 ಈ ಟಾರ್ಗೆಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗಲೂ ಕೂಡ ಪ್ಯಾಟರ್ನ್ ಅಂತ ನೋಡೋದಾದ್ರೆ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. ಬಟ್ ಇವತ್ತೊಂದು ಒಳ್ಳೆ ಅಟೆಂಪ್ಟ್ ಮಾಡಿದೆ. ಸೊ ಈ ಅಟೆಂಪ್ಟಿಗೆ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಾಳೆ ಮತ್ತೆ 22,050, 22,100 ಈ 50 ಪಾಯಿಂಟ್ಗಳನ್ನೇ ಇಟ್ಕೊಳ್ಳಿ. ನಾನು ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಇರೋ ತನಕ ನಿಫ್ಟಿ ಅಥವಾ ಬೇರೆ ಇಂಡೆಕ್ಸಲ್ಲಿ ಪಾಸಿಟಿವ್ ಆಗಿರೋದಿಲ್ಲ. ನನ್ನ ಬಯಾಸ್ ನಿಮಗೆ ಗೊತ್ತೇ ಇದೆ, ಬ್ಯಾಂಕ್
ನಿಫ್ಟಿ ಯಾವ ಕಡೆ ಹೋಗುತ್ತೋ ನಾವು ಆ ಕಡೆ ಇರ್ತೀವಿ. ಬಟ್ ಆ ರೀತಿ ಆಗಬಾರ್ದು ಅನ್ನೋ ಸಾಧ್ಯತೆ ಏನಿಲ್ಲ, ಯಾಕಂದರೆ ಬೇರೆ ಬೇರೆ ಸೆಕ್ಟರ್ಗಳು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ನಿಫ್ಟಿ ಈಗಲೂ ಕೂಡ ನಾಳೆ ಒಂದು ಝೋನಲ್ಲಿ ಉಳಿಯುವಂಥ ಸಾಧ್ಯತೆ ಇದೆ. ಎಕ್ಸ್ಪೈರಿ ದಿನ ಒಂದು ಕೆಳಗಡೆ ಮೇಲ್ಗಡೆ ಒಂದು ಮೂಮೆಂಟ್ ಬರ್ಬೋದು. ಈ ವಾರ ಒಂದು ಒಳ್ಳೆ ಮೂಮೆಂಟ್ ಅನ್ನೋದು ಆಗಿಲ್ಲ ಯಾವ ಇಂಡೆಕ್ಸಲ್ಲೂ. ಸೊ ಬಂದರೆ ಒಂದು ದೊಡ್ಡ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಎರಡರಲ್ಲೂ ಕೂಡ ರೆಡಿಯಾಗಿರಿ, ಆಪ್ಷನ್ ಬಯರ್ಸ್ ರೆಡಿಯಾಗಿರಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ನಿನ್ನೆ ಏನಾದರೂ ಮಾತಾಡ್ಕೊಂಡಿದ್ದು ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ಇಲ್ಲಿ ಏನಾದರೂ ಕೆಳಗಡೆ ಹೋಯಿತು ಅಂತಂದರೆ ನಮಗೆ ಒಂದು ಒಳ್ಳೆ ಮೂಮೆಂಟ್ ಬರ್ಬೋದು. 45,600 ಅದಕ್ಕಿಂತ ಕೆಳಗಡೆ ಬೇಕು ಅಂದರೆ 45,600 500 ಒಂದು ಸಪೋರ್ಟು, ಅದನ್ನ ಬಿಟ್ಟು ಬಂದರೆ 45,300 ಲೆವೆಲ್ಗೆ ಬರ್ಬೋದು ಅಂತ ಮಾತ್ಕೊಂಡಿದ್ವಿ. ಇವತ್ತು 45,600 500 ಸಪೋರ್ಟ್ ತೊಗೊಂಡಿದೆ. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ಆಗೋ ಥರ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಾಳೆ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಎಕ್ಸ್ಪ್ಲೋಸಿವ್ ಮೂವ್ ಖಂಡಿತ ಬರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ, ರೆಡಿಯಾಗಿರಬೇಕು. ಸೊ ಮೇಲ್ಗಡೆ ಬಂದರೆ ನಿಮಗೆ ನೋಡಿ ಯೂಶಲಿ ರೌಂಡ್ ಲೆವೆಲ್ ಏನಿರುತ್ತೆ ಅದನ್ನು ಟೆಸ್ಟ್ ಮಾಡ್ತಾರೆ ಎಕ್ಸ್ಪೈರಿ ದಿನ. ನಿಮಗೆ ಗೊತ್ತಿದೆ ಅಂದರೆ ನಾಳೆ 46,000 ಟೆಸ್ಟ್ ಆಗ್ಬೋದು ಅಥವಾ 45,500 ಬ್ರೇಕ್ ಆಗ್ಬೋದು. ಸೊ ಒಂದು ಇದ್ರ ಮೇಲ್ಗಡೆ ಅಥವಾ ಒಂದು ಇದ್ರ ಕೆಳಗಡೆ ಮೂಮೆಂಟು ಬರುವಂಥ ಸಾಧ್ಯತೆ ಇರುತ್ತೆ. ಮೇಲ್ಗಡೆ ಹೋದರೆ 46,600 ಮುರ್ಕೊಂಡು ಹೋಯಿತು ಅಂತಂದರೆ ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇರೋದು 46,200. ಸೊ 46,200 ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇವತ್ತು ಆಲ್ರೆಡಿ 45,500 ಟೆಸ್ಟ್ ಮಾಡಿತ್ತು. ನಾಳೆ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ 45,300 ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಐದರ್ 46,200 ಅಥವಾ 45,300 ಈ ಎರಡು ಲೆವೆಲಲ್ಲಿ ಯಾವ್ದಾದ್ರು ಒಂದು ಲೆವೆಲ್ ನಾಳೆ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ವಾಲಟೈಲ್ ಕೂಡ ಆಗಿರ್ಬೋದು. ಬಟ್ ಇದರಲ್ಲಿ ಬ್ಯಾಂಕ್ ನಿಫ್ಟಿನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಬರೋದಾದರೆ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಈಗಲೂ ಕೂಡ ಮಾಡ್ಕೊತಾ ಬಂದಿದೆ, ಅಟೆಂಪ್ಟ್ ಆಗಿಲ್ಲ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಸ್ಕ್ವೀಸ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ನಾಳೆ ವರ್ಟೆಕ್ಸ್ ಹತ್ರ ಬರ್ತಾ ಇದ್ದೀವಿ. ಬ್ರೇಕ್ಔಟ್ ಕೊಡ್ತು ಅಂತಂದರೆ 46,000 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದ್ರ ಮೇಲೆ ಹೋದರೆ 46,200 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಕೆಳಗಡೆ ಬಂದರೆ ಇವತ್ತು 45,500 ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬಂದರೆ 45,300 ನಾವು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾಳೆ ಏನಾದ್ರು 45,750 ಕೆಳಗಡೆ 750 600 ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೀವು ನೆಗೆಟಿವ್ ಆಗಿರಿ, ಮೇಲ್ಗಡೆ ಆಗಿರಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಸೆಲ್ಲಿಂಗಿಗೆ ಡೈರೆಕ್ಟಾಗಿ ಪ್ಲಾನ್ ಮಾಡ್ಬೋದು. ಆದರೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನೀವು ಡೈರೆಕ್ಟು ಬೈಯಿಂಗಿಗೆ ಪ್ಲಾನ್ ಮಾಡೋಂಗಿಲ್ಲ, ಯಾಕೆಂದರೆ ಪ್ಯಾಟರ್ನ್ ನೆಗೆಟಿವ್ ಅಂತ ಕಾಣಿಸ್ತಾ ಇರೋದ್ರಿಂದ ಮೇಲ್ಗಡೆ ಓಪನ್ ಆದ್ರೂ ಒಂದ್ಸಲ ಟೆಸ್ಟ್ ಮಾಡೋಕೆ ನೋಡಿ, ಅದಾದಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದು ನೋಡಿಕೊಂಡು ನೀವು ಬೈಯಿಂಗೋ ಸೆಲ್ಲಿಂಗೋ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ನಾಳೆ ಗ್ಯಾಪ್ ಡೌನ್ ಆದರೆ ಸ್ವಲ್ಪ ಗ್ಯಾಪ್ ಡೌನ್ ಆದರೆ ನೀವು ಸೆಲ್ಲಿಂಗ್ ಕಡೆ ಹೋಗ್ಬೋದು. ಆದರೆ ಗ್ಯಾಪ್ ಅಪ್ ಆದರೆ ಸ್ವಲ್ಪ ಹುಷಾರಾಗೆ ಇರಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಕೂಡ ಕಾಣಿಸ್ತಾ ಇತ್ತು. 1 ಅವರಲ್ಲೆಲ್ಲ ನೋಡಿದರೆ ಆ ರೀತಿ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇತ್ತು. ಸೊ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದರೂ ಈ ಝೋನ್ನ ಬಿಟ್ಟು ಕೆಳಗಡೆ ಬಂದರೆ ಒಂದು ಅಗ್ರೆಸಿವ್ ಮೂವ್ಮೆಂಟ್ ಬರ್ಬೋದು. ನಾನು ಆಗಲೇ ಹೇಳಿದಂಗೆ 45,300 ಕೂಡ ಬಂದು ಟೆಸ್ಟ್ ಆಗುತ್ತೆ. ಸೊ ಯಾವುದೋ ವ್ಯೂ ಇಟ್ಕೊಳ್ಳೋದು ಬೇಡ. ಇನ್ ಕೇಸ್ ಏನಾದ್ರು 46,000 ಈ ಲೆವೆಲ್ನ ಆಲ್ರೆಡಿ ಆರಾಮಾಗಿ ಟ್ರ್ಯಾಕ್ ಆಗಿ ಮೇಲ್ಗಡೆ ಹೋಗ್ತೀರಾ ಅಂತಂದರೆ ನಾವು ಆ ರೀತಿ ಅನ್ಕೋಬೋದು. ಬಟ್ ಯಾಕೆ ನೆಗೆಟಿವ್ ಸೈಡ್ ಸ್ವಲ್ಪ ಬಯಾಸ್ ಆಗಿರಬೇಕು ಅಂತ ಇವಾಗ ಅನಿಸ್ತಾ ಇದೆ ಅಂದರೆ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬೋಣ. ಫಸ್ಟ್ ಆಫ್ ಆಲ್ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಮಾತಾಡಬೇಕು. ಫಿನ್ ನಿಫ್ಟಿ ಎಕ್ಸ್ಪೈರಿ ಇವತ್ತು ಸಖತ್ ಆಟ ಇತ್ತು. ಬಟ್ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನಿಮಗೆ 46,000ದಲ್ಲಿ 1:2 ಕಾಣಿಸ್ತಾ ಇದೆಯಾ ಅಂದರೆ ಕಾಲ್ ರೇಟಿಂಗ್ ಇದೆ. ರೆಡ್ ಕಾಣಿಸ್ತಾ ಇದೆ ಅಂದರೆ ಕಾಲ್ ರೇಟಿಂಗ್ ಮಾಡಿದ್ದಾರೆ, ಕಾಲ್ ಓ ಅನ್ನು ತೋರಿಸ್ತಾ ಇದೆ. ಆಪ್ಷನ್ ಚೈನ್ ಅನಾಲಿಸಿಸ್, ಆಪ್ಷನ್ಸ್ ಬಗ್ಗೆ ನಿಮಗೆ ಎಂದೂ ಗೊತ್ತಿರೋದ ಮಾಹಿತಿ ಮತ್ತು ಇನ್ನೂ ಒಂದಿದೆ 3 ವಿಡಿಯೋ ಇದೆ ಆಪ್ಷನ್ ಚೈನ್ ಬಗ್ಗೆ. ನೀವು ಪ್ರೀಮಿಯರಲ್ಲಿ ಹೋದರೆ ಆ 3 ವಿಡಿಯೋನ ನೀವು ಖಂಡಿತ ನೋಡಬೇಕು ಅಂತ ಹೇಳ್ತೀನಿ. ಸೊ 46,000ದಲ್ಲಿ ಅಗ್ರೆಸಿವ್ ಆಗಿ ಇವಾಗ ಕಾಲ್ ರೇಟಿಂಗ್ ಆಗಿದೆ. ಅಂದರೆ ಎಲ್ಲರೂ ಏನು ಇಲ್ಲಿಂದ ಪ್ಯಾಟರ್ನ ಬ್ರೇಕ್ ಆಗಿ ಬಂದಿಲ್ಲ ಅಲ್ವಾ. ಸೊ ಇಲ್ಲಿ ಅಗ್ರೆಸಿವ್ ಆಗಿ ಎಲ್ಲರೂ ಏನು ಮಾಡಿದ್ದಾರೆ, ಇವಾಗ ಕಾಲ್ ರೇಟಿಂಗ್ ಮಾಡಿದ್ದಾರೆ. ಸೊ ನಾಳೆ ಇವರೆಲ್ಲ ವಾಪಸ್ ತಗೋಬೇಕು ಅಂದರೆ ಏನಾಗಬೇಕು, ಗ್ಯಾಪ್ ಅಪ್ ಓಪನಿಂಗ್ ಆಗಿ ಏನಾದರೂ ಹತ್ರ ಹೋಗ್ತಾರೆ ಅಂತಂದರೆ ಅಫ್ಕೋರ್ಸ್ ಪುಷ್ ಜಾಸ್ತಿ ಇದೆ, ಅಲ್ಲಿಂದ ತಳ್ಳಕ್ಕೆ ನೋಡ್ತಾರೆ. ಅದಕ್ಕೆ ಹೇಳ್ತಿರೋದು ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬಿಡಿ, ವಾಪಸ್ ಮತ್ತೆ ಪುಷ್ ಬರ್ತಾ ಹೋಗ್ಬೋದು. ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗೋ ಕೂಡ ಉಳಿಬೋದು. ಎಕ್ಸ್ಪೈರಿ ದಿನ ಎಕ್ಸ್ಪ್ಲೋಸಿವ್ ಮೂವ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬಟ್ ಆಗಲೇಬೇಕು ಅಂತಲೂ ಇಲ್ಲ. ಅದೇನಾದರೂ ಇದೇ ಝೋನಲ್ಲಿ ಓಪನ್ ಆಗಿ ಗ್ಯಾಪ್ ಡೌನ್ ಓಪನ್ ಆದರೆ ಅಥವಾ ಈ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ ನೋಡಿ ಇವರೆಲ್ಲ ಅಗ್ರೆಸಿವ್ ಆಗಿ ಕೊಡ್ತಾರೆ. ಆಗ ಒಂದು ದೊಡ್ಡ ಮೂಮೆಂಟ್ ಕೆಳಗಡೆ ಬರ್ಬೋದು. 45,500 ಕೂಡ ವೀಕ್ ಆಗ್ತಾ ಹೋಗುತ್ತೆ. 45,300 ತನಕ ನಾವು ಹೋಗುವಂಥ ಸಾಧ್ಯತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಪ್ಷನ್ ಚೈನ್ ರೆಫರೆನ್ಸ್ ನೋಡೋದಾದ್ರು ನಮಗೆ ಕಾಲ್ ರೇಟಿಂಗ್ ಜಾಸ್ತಿ ಕಾಣಿಸ್ತಾ ಇದೆ ಸದ್ಯಕ್ಕೆ. ಬಟ್ ಓವರ್ ನೈಟಲ್ಲಿ ಏನು ಬೇಕಾದ್ರೂ ಬದಲಾವಣೆಗಳಾಗ್ಬೋದು. 45,500 ಮತ್ತು 45,800 ಈಗ ಸದ್ಯಕ್ಕೆ ಈಕ್ವಲ್ ಫೈಟ್ ನಡೆಯೋ ಥರ ಕಾಣಿಸ್ತಾ ಇದೆ. ಸೊ ಅದೇ ಝೋನಲ್ಲಿ ಇವತ್ತು ಕೂಡ ಟ್ರೇಡ್ ಆಗಿತ್ತು. ನಾಳೆ ನೋಡೋಣ ಇವ್ರು ಬಿಟ್ಕೊಡ್ತಾರೆ, ಇವ್ರು ಬಿಟ್ಕೊಡೋದ್ರ ಮೇಲೆ ಮೇಲ್ಗಡೆ 200 ಪಾಯಿಂಟ್ ಕೆಳಗಡೆ 200 ಪಾಯಿಂಟ್ ನಾನು ಆಗಲೇ ಹೇಳಿದಾಗೆ ಆ ಮೂಮೆಂಟು ನೋಡಲಿಕ್ಕೆ ಸಿಗ್ಬೋದು. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಎಕ್ಸ್ಪೈರಿ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ಇವತ್ತು ನೋಡೋದಾದರೆ ಒಂದು ನೆಗೆಟಿವ್ ಸೆಂಟಿಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಿನ್ನೆ ಕೂಡ ಹೇಳೋಗಿದೆ ನಿಮಗೆ ಒಂದು ದೊಡ್ಡ ಸೆಂಟಿಮೆಂಟ್ ಬರ್ಬೋದು ಅಂತ. ಇವತ್ತು ಸ್ಟಾರ್ಟಿಂಗಲ್ಲೇ ಒಂದು ಸೆಲ್ಲಿಂಗ್ ಬರ್ತಾ ಹೋಯಿತು. ಸೊ ಈ ರೀತಿ ಬಂದಾಗ ನಾನೇನು ಮಾಡಿದೆ, 20,350 ಇಲ್ಲಿ ನೀವು ಆರಾಮಾಗಿ ನೀವು ಕಾಲ್ ರೇಟಿಂಗ್ ಮಾಡ್ಬೋದಿತ್ತು, ಇಲ್ಲಿಂದ ಕೆಳಗಡೆ ಹೋಗುತ್ತೆ ಅಂತ. ಸೊ ಈ ಒಂದು ಪೊಸಿಷನ್ ಬಂದು ಟಚ್ ಆಗ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. 20,200 ಬರ್ಬೋದು ಅಂತ ನಿಮಗೆ ಹೇಳಿದ್ದೆ ಕೂಡ. ಅದೇ ರೀತಿ ನಿಮಗೆ ಓಯ್ ಕೂಡ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಒಂದ್ಸಲ ರಿಕವರ್ ಆದಮೇಲೆ ಈ ಪಾಯಿಂಟಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಇಲ್ಲಿ ಯಾವ ರೀತಿಯಾಗಿ ಅಗ್ರೆಸಿವ್ ಆಯಿತು ಅಂದರೆ 1:2 ಆಗ್ತಾ ಹೋಯಿತು. ಆವಾಗ ನೀವು ಪೊಸಿಷನ್ನ ಶಿಫ್ಟ್ ಮಾಡ್ಕೊಳ್ಳೇಬೇಕಾಗಿತ್ತು. 20,350 ಒಳಗಡೆ ಬಂತು, ಆದರೆ ಅದು ರಿಸ್ಕಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಿಮ್ಮ ಕ್ಲೋಸ್ ಟು 100%
ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತಿರೋದ್ರಿಂದ 20,400 ತನಕ ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸೊ ಅಲ್ಲಿ ಎಕ್ಸಿಟ್ ಮಾಡಬೇಕಾಯಿತು. ಬಟ್ ಉಳಿಸ್ಕೊಂಡಿದ್ರೆ ಅದು ಕೂಡ ಇವತ್ತು ಝೀರೋ ಆಗಿ ಕಂಪ್ಲೀಟಾಗಿ ತೀಟೆಡಿಕೆ ಆಗಿರ್ತಿತ್ತು ಆ ಪೊಸಿಷನ್ನು. ಬಟ್ ದಟ್ಸ್ ಓಕೆ. ಅದಾದಮೇಲೆ ನಾವೇನು ಮಾಡಿದ್ವಿ, 20,400 450 ಕಾಲ್ ರೇಟಿಂಗ್ ಮಾಡ್ಬೋದು. ಕೆಳಗಡೆ 20,300ನ ಸೇಫ್ ಮಾಡಿದ್ರು ಅಂತ ಕಾಣಿಸ್ತಾ ಇದೆ, ಯಾಕೆಂದರೆ ಆಪ್ಷನ್ ಚೇನ್ ಹೇಳ್ತಾ ಇದೆ ಅಂತ. ಆ ರೀತಿ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಔಟ್ ಆಯಿತು. ಬಟ್ ಪ್ರಾಫಿಟಲ್ಲಿ ಒಂದಿಷ್ಟು ಲಾಭನ ತಿಂತು ಇವತ್ತು ಬಿಕಾಸ್ ಆಫ್ ದ ಅಡ್ಜಸ್ಟ್ಮೆಂಟ್. ಬಟ್ ದಟ್ಸ್ ಓಕೆ. ತುಂಬ ವಾಲಟೈಲ್ ಬಂದಿಲ್ಲ ಇವತ್ತು ಕೂಡ. ಫಿನ್ ನಿಫ್ಟಿ ತಣ್ಣಗೆ ಇದೆ. ಸೊ ಇದು ಏನಾದ್ರು ಪ್ಯಾಟರ್ನ ಬ್ರೇಕ್ ಆಗಿ ಕೆಳಗಡೆ ಬಂತು ಹೋಯಿತು ಅಂದರೆ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನೀವು ನೋಡೋದಾದರೆ ಇದರಲ್ಲೂ ಕೂಡ ಇದೇ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಬರ್ತಾ ಇದೆ. ಏನಾದ್ರು ಇನ್ ಕೇಸ್ ಮೇಲ್ಗಡೆ ಹೋಯಿತು ಅಂತಂದರೆ 20,400 450 ಈ ಝೋನ್ಗಳು ರೆಸಿಸ್ಟೆನ್ಸ್ಗಳಾಗ್ತಾ ಹೋಗುತ್ತೆ. ಬಟ್ ಈ ಲಾಸ್ಟ್ ಟೈಮಲ್ಲಿ ಏನಾದ್ರು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಅಂದರೆ ಗ್ಯಾಪ್ ಡೌನ್ ಆಯಿತು ಅಥವಾ ಇದೇ ಝೋನ್ ಓಪನ್ ಕೆಳಗಡೆ ಬಂತು ಅಂದರೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ನೋಡಿದ್ರೆ 20,200 ಈ ಮೂವ್ಮೆಂಟ್ಗಳು ನಾಳೆ ನಾಡಿದ್ರಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಎಕ್ಸ್ಪೈರಿ ದಿನ ಆ ಇಂಡೆಕ್ಸಲ್ಲಿ ಮೂವ್ಮೆಂಟ್ ಬರೋಂಥದ್ದು ಕಮ್ಮಿ ಆಗಿದೆ. ತುಂಬ ಬರದೇ ಇಲ್ಲ ಅಂತಲ್ಲ, ಬಟ್ ಕೆಲವೇ ದಿನಗಳು ಬೇರೆ ದಿನಗಳಲ್ಲಿ ಒಂದೇ ರೇಂಜಲ್ಲಿ ನಡೆಸ್ತಾ ಇದ್ದಾರೆ. ಸೊ ಎಕ್ಸ್ಪೈರಿ ಹೊರತುಪಡಿಸಿದ ದಿನ ಆ ಮೂವ್ಮೆಂಟ್ ಬರ್ತಾ ಹೋಗೋದು ನೋಡೋಣ. ಬಟ್ ನಾಳೆ ಒಂದು ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ವ್ಯೂ ಇಟ್ಕೋಬೇಡಿ, ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಪ್ಲಾನ್ ಮಾಡ್ತಾ ಹೋಗೋಣಂತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳನ್ನು ಮಾತಾಡೋಣ. ನಿನ್ನೆ ಒಬ್ಬರು ಕೇಳಿದ್ರು HDFC ಲೈಫ್ ಬಗ್ಗೆ ಹೇಳಿ ಅಂತ. ನೋಡಿ, ಆಲ್ರೆಡಿ ನಾನು ನ್ಯೂಸ್ ಬಗ್ಗೆ ಹೇಳಿದ್ದೀನಿ ನಿಮಗೆ. GST ಕೌನ್ಸಿಲ್ ಅವರು 18% ಇರೋದನ್ನ ಕಮ್ಮಿ ಮಾಡಬೇಕು ಅಂತ ಹೇಳ್ತಿರೋದ್ರಿಂದ ಇವತ್ತು ಮೂವ್ಮೆಂಟ್ ಬಂದಿದೆ. ಬಟ್ 2024ರಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ ಅಂತ ನೋಡೋದಾದ್ರೆ ಐ ಥಿಂಕ್ ಮೋಸ್ಟ್ ಅಂಡರ್ ಪರ್ಫಾರ್ಮ್ ಸ್ಟಾಕ್ ಅಂದರೆ ಅದು HDFC ಲೈಫ್ ಅಂತ ಕಾಣಿಸುತ್ತೆ. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಜೊತೆಗೆ HDFC ಲೈಫಲ್ಲಿ ನಾನು ಕೂಡ ಒಬ್ಬ ಶೇರ್ ಹೋಲ್ಡರ್ ಆಗಿದ್ದೀನಿ. ಸೊ ಈಗ ಏನು ಅಂತಂದರೆ ಇವತ್ತೊಂದು ಕ್ಲೀನಾಗಿ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಒಂದು ಒಳ್ಳೆ ವಾಲ್ಯೂಮ್ ಕೂಡ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿಂದ ಮೇಲ್ಗಡೆ ಹೋದರೆ 600 630 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಮುಂಬರುವ ದಿನಗಳಲ್ಲಿ. HDFC ಲೈಫಲ್ಲಿ ಸುಮಾರು ವರ್ಷಗಳಿಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾನೆ ಬಂದಿರುವಂಥ ಸ್ಟಾಕು ನೋಡ್ತಾ ಹೋಗೋಣ. ಬಟ್ ಫಂಡಮೆಂಟಲಿ ಏನೂ ಬದಲಾವಣೆ ಆಗಿಲ್ಲ. ಬಟ್ ಡಿಸೆಂಬರ್ ಡೇಟಾ ಬಂದಾಗ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರೋದು ಕಾಣಿಸ್ತು. ಬಟ್ ನೀವು ಓವರಾಲ್ ನೋಡ್ತಾ ಬರೋದಾದ್ರೆ ಕ್ವಾರ್ಟರ್ ನೆಗೆಟಿವೇ ಬಂದಿದೆ ಸುಮಾರು ದಿನಗಳಿಂದ. ಬಟ್ ಆದರೂ ಸ್ಟಾಕಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಆಗಿಲ್ಲ. ಇದನ್ನ ನಾನು ನಿಮ್ಗೆ ಹೇಳಿದೆ. ಸುಮಾರು ಕ್ವಾರ್ಟರ್ಗಳಿಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ರಿಪೋರ್ಟ್ ಎಸ್ಟಿಮೇಷನ್ಗಿಂತ ಕಮ್ಮಿ ಕೊಡ್ತಾ ಇದೆ ಅಂದ್ರೂ ಸ್ಟಾಕು ಅಂತ ಒಂದು ಡೌನ್ ಗ್ರೇಡ್ ಅಂತ ಏನು ಆಗಿಲ್ಲ. ಈಗಲೂ ಕೂಡ ಇಲ್ಲಿ ಇವತ್ತೊಂದು ಬ್ಲಾಕ್ ಡೀಲ್ ಕೂಡ ಆಗಿದೆ HDFC ಲೈಫಲ್ಲಿ, ಅದು ನಿಮ್ಗೆ ಗೊತ್ತಿರಬೇಕು. ಸೊ ಯಾರು ಎಲ್ಲಿ ತೊಗೊಂಡ್ರು ಎಷ್ಟೊತ್ತಿಗೆ ತೊಗೊಂಡ್ರು ಗೊತ್ತಿಲ್ಲ. ಬಟ್ ವಾಲ್ಯೂಮ್ಗಳು ಆಗ್ತಾ ಇದೆ, ಸ್ವಲ್ಪ ಸ್ಪೈಕ್ ಆಗತ್ತೆ ಇರೋದು ಕಾಣಿಸ್ತಾ ಇದೆ. ಸೊ ನೋಡ್ತಾ ಮುಂಬರುವ ದಿನಗಳಲ್ಲಿ 630 ಅದಕ್ಕಿಂತ ಮೇಲ್ಗಡೆ ಹೋದರೆ ಯಾವ ರೀತಿ ಅಂತ 800 ಟಾರ್ಗೆಟ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ 760ಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಸೆಲ್ಲಿಂಗೇ ಬರ್ತಾ ಹೋಯಿತು. ಸೊ 760 720 ಅನ್ನೋದು ಒಂದು ಆಲ್ ಟೈಮ್ ಹೈ ಆಗಿದೆ ಸ್ಟಾಕಲ್ಲಿ. ಇದು 2021ರಲ್ಲಿ ಆಗಿರುವಂಥದ್ದು. ನೋಡ್ತಾ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ TCS. ಸೊ TCS ಇವತ್ತು ಆಲ್ ಟೈಮ್ ಹೈನ ಮಾಡಿದೆ. ಆಫ್ಟರ್ ಅ ಲಾಂಗ್ ಟೈಮ್ IT ಸೆಕ್ಟರು ವಾಪಸ್ಸು ಗ್ರೀನ್ ಆಗಿರೋಂಥದ್ದು. ಬಟ್ TCS ಅಲ್ಲಿ ನೋಡಿ ಅಂಥ ವಾಲಟೈಲ್ ಸ್ಟಾಕ್ ಆಗೇ ಇಲ್ಲ. ಅಂದರೆ ಸ್ಟಡಿಯಾಗಿ ಮೂವ್ಮೆಂಟ್ ಆಗ್ತಾನೆ ಬಂದಿದೆ. ಈ ಟ್ರೆಂಡ್ ಲೈನ್ ಬಂದಾಗೆಲ್ಲ ಇಲ್ಲಿ ರೆಫರೆನ್ಸ್ ತೊಗೊಂಡು ಮೇಲ್ಗಡೆ ಹೋಗ್ತಾನೆ ಇದೆ. ಒಂದ್ಸಲ 3500 600 ಲೆವೆಲ್ಗೆ ಬರ್ಬೋದು ಅಂತ ಹೇಳಿದ್ದೆ. ಇಲ್ಲಿ ಬಂದಾಗ ಅಕ್ಯುಮಿಲೇಟ್ ಮಾಡ್ಕೊಳ್ಳಿ ಅಂತಲೂ ಮಾಡ್ಕೊಂಡಿದ್ವಿ. ಅವಾಗ 3500 ಆ ಲೆವೆಲ್ ಬಂದಾಗ. ಸೊ 3200 ಆ ಲೆವೆಲ್ಗೆ ಅನ್ಸುತ್ತೆ. ಸೊ ಈಗ ಆಲ್ ಟೈಮ್ ಹೈಗೆ ಬಂದಿದೆ TCS. ಸೊ ಈ ರ್ಯಾಲಿ ಕಂಟಿನ್ಯೂಷನ್ ಆಗೋಂಥ ಸಾಧ್ಯತೆ ಇದೆ. ಯಾಕೆಂದರೆ 2022ರಲ್ಲಿ ಮಾಡಿದಂಥ ಹೈನ ಒಂದು 2 ವರ್ಷ ಬಿಟ್ಟು ಮಾಡ್ತಾ ಇದೆ. ಸೊ ನೋಡ್ತಾ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇಲ್ಲೊಂದು ಹಗ್ಗ ಜಗ್ಗಟ್ಟ ಆಗಿ ಮೂವ್ಮೆಂಟ್ ಆಗಿರೋದ್ರಿಂದ ಮಾರ್ಕೆಟ್ ಲೀಡರ್ ಜೊತೆ ಇರಬೇಕು ಅನ್ನೋದನ್ನು ಮತ್ತೆ ಸಾಬಿಟ್ ಮಾಡಿದೆ. ಮಾರ್ಕೆಟ್ ಲೀಡರ್ ಅಂತ ಬರೋದಾದರೆ IT ಸೆಕ್ಟರಲ್ಲಿ ಇಂಡಿಯನ್ ಸ್ಟಾಕ್ ಕಂಪ್ನೀಸಲ್ಲಿ ನಾವು ನೋಡೋದಾದರೆ TCS ಮತ್ತು ಇನ್ಫೋಸಿಸ್ ಅಂತ ನಿಲ್ತಾರೆ. ಸೊ ಈಗ HSBCದು ಒಂದು ರೇಟಿಂಗ್ ಕೂಡ ಬಂದಿದೆ ಅಂತ ಕೇಳ್ಪಟ್ಟೆ. ಅವರು TCS ಅಲ್ಲಿ 4500 ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾರಿಗೆ ಇನ್ಫೋಸಿಸ್ ಅವರಿಗೆ ಸ್ವಲ್ಪ ಟಾರ್ಗೆಟ್ನ ಕಮ್ಮಿ ಮಾಡಿದ್ದಾರೆ. ಕಾರಣ ವರ್ಕ್ ಫೋರ್ಸ್ ಅನ್ನೋದು ಇವ್ರದ್ದು ಜಾಸ್ತಿ ಇದೆ TCS ಅಲ್ಲಿ. ಸೊ ಮಾರ್ಜಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಂತ. ಮತ್ತು ಗೈಡ್ಲೈನ್ಸ್ ಅಂತ ನೀವು ನೋಡೋದಾದರೆ TCSಗಿಂತ ಇನ್ಫೋಸಿಸ್ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಕಮ್ಮಿ ಗೈಡ್ಲೈನ್ಸ್ನ ಕೊಡೋದು ಈ ರೀತಿ ಮಾಡ್ಕೊತಾರೆ ಬಂದಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಬೈಬ್ಯಾಕ್ ಕೂಡ ಅನೌನ್ಸ್ ಆಗಿತ್ತು. ಬೈಬ್ಯಾಕಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದರೆ ನೋಡಿ ಒಳ್ಳೆ ನಿರ್ಧಾರನೇ ಮಾಡಿದ್ದೀರಾ ನೀವು. ಆವಾಗಿಂದ ನಿಮಗೆ ಒಳ್ಳೆ ಮೂಮೆಂಟ್ ಕೊಡ್ತು ಇವಾಗ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಇದೆಲ್ಲ ಕಾರಣಗಳಿಂದಾಗಿ ಅಂದರೆ ಬೈಬ್ಯಾಕಲ್ಲಿ ಎಷ್ಟು ಎಲಿಜಿಬಲ್ ಇತ್ತು ಅದನ್ನು ನೀವು ಕೊಡ್ಬೋದಿತ್ತು. ಮಿಕ್ಕಿ ಸ್ಟಾಕ್ಗಳು ಇವಾಗ ನಿಮಗೆ ಪರ್ಫಾರ್ಮೆನ್ಸ್ ಮಾಡಿರುತ್ತೆ. ಸೊ TCS ಅಲ್ಲಿ ಅದೊಂದು ಪ್ರೂವನ್ ಹಿಸ್ಟ್ರಿ ಇದೆ. ಸೊ ಬೈಬ್ಯಾಕ್ ಆದಾಗ ಯೂಶಲಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಮುಂದೆ ಒಳ್ಳೆ ಕಂಟಿನ್ಯೂಷನ್ ಆಗ್ಬೋದು. 4500 ಮೇಲ್ಗಡೆ ಹೇಳ್ಬೇಕಾದ್ರೂ ಹೋಗ್ಬೋದು ಇವಾಗ ಆಲ್ ಟೈಮ್ ಹೈ ಇರೋದ್ರಿಂದ. ಬಟ್ ಈ ರ್ಯಾಲಿ ಒಂದು ಕಂಟಿನ್ಯೂಷನ್ ಆಗುತ್ತೆ ಅಂತ ಅನಿಸ್ತಾ ಇದೆ TCS ಅಲ್ಲಿ. ಅದೇ ರೀತಿಯಾಗಿ ಇನ್ಫೋಸಿಸಲ್ಲಿ ಇವತ್ತೊಂದು ಒಳ್ಳೆ ಇಂಟ್ರಾಡೇ ಟ್ರೇಡ್ ಕೂಡ ಇತ್ತು. ಅದನ್ನ ಕೂಡ ಅಪ್ಡೇಟ್ ಮಾಡಿದ್ದೆ. 1710-15 ಲೆವೆಲಲ್ಲಿ ಎಕ್ಸಿಟ್ ಮಾಡ್ಬೋದು. ಬಟ್ ಅದಕ್ಕಿಂತ ಮೇಲ್ಗಡೆ ಇವತ್ತು ಮೂಮೆಂಟ್ನ ಕೊಟ್ಟಿದೆ ಇನ್ಫೋಸಿಸ್. ಸೊ ಇನ್ಫೋಸಿಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಅಂದರೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಅಂತ ಮಾತಾಡ್ಕೊಂಡಿದ್ದೀನಿ NPDಯಲ್ಲಿ. ಇದು ಸ್ವಲ್ಪ ಗ್ಯಾಪ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಹೋಗಿರೋಂಥ ಸ್ಟಾಕು. ಇಲ್ಲೊಂದು ಗ್ಯಾಪ್ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಒಂದು ಇವಾಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಸಪೋರ್ಟ್ ಆಗಿತ್ತು, ಈಗ ಬಂದರೆ ವಾಪಸ್ ಇದೇ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಮಾತಾಡಿದ್ವಿ. ಈಗ ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಅದ್ರ ಮೇಲ್ಗಡೆ ಹೋಗಿರೋ ಥರ ಕಾಣಿಸ್ತಾ ಇದೆ. ಸೊ ಇದು ಏನಾದ್ರು ಕಂಟಿನ್ಯೂಷನ್ ಆಯಿತು ಅಂತಂದರೆ ಇದು ಕೂಡ ಬಸ್ನ ಜಾಯ್ನ್ ಆಗಬೇಕು. ಇದು 1900 2000 ಆಲ್ ಟೈಮ್ ಹೈಗೆ ಲೆವೆಲ್ ಹೋಗಬೇಕು. ಇವತ್ತು ಒಂದು ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಏನು
ಮಾರಲ್ ಆಫ್ ದ ಸ್ಟೋರಿ ಅಂತಂದರೆ, ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಂದಾಗ ಯಾವುದಾದ್ರೂ ಒಂದು ಕಂಪನಿಗೆ ಗುಡ್ ನ್ಯೂಸ್ ಅಂತ ಬಂತು ಅಂತಂದರೆ ಇನ್ನೊಂದು ಕಂಪನಿಗೆ ಅದು ಬ್ಯಾಡ್ ನ್ಯೂಸ್ ಆಗಿರುತ್ತೆ. ಯಾಕಂದರೆ ಆಲ್ರೆಡಿ ಕಾಂಪಿಟೇಷನ್ ಚೆನ್ನಾಗಿರುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅವಾಗ ಯಾರೋ ಒಬ್ಬರು ಮಾರ್ಕೆಟ್ನ ಅವ್ರ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ಏನಾದರೂ ಸೆಕ್ಟರೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ, ಉದಾಹರಣೆಗೆ IT ಸೆಕ್ಟರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ 2 ವರ್ಷದಿಂದ, ಸೊ ಅಂಥ ಸೆಕ್ಟರಲ್ಲಿ ಏನಾದರೂ ಪಾಸಿಟಿವ್ ನ್ಯೂಸ್ ಒಂದು ಕಡೆಗೆ ಬರ್ತಾ ಇದೆ ಅಂತಂದರೆ ಓವರಾಲ್ ಎಲ್ಲರಿಗೂ ಅದು ಪಾಸಿಟಿವ್ ಆಗಿರುತ್ತೆ. ಯಾಕಂದರೆ ಎಲ್ಲರೂ ಸಫರ್ ಆಗ್ತಾ ಇದ್ದಾರೆ, ಯಾರೋ ಒಬ್ಬರಲ್ಲಿ ಒಂದು ಡಿಮ್ಯಾಂಡ್ ಕಾಣಿಸ್ತಾ ಇದೆ ಅಂತಂದರೆ ಎಲ್ಲರಿಗೂ ಒಂದು ಪಾಸಿಟಿವಿಟಿ, ನಮ್ಮದ್ರಲ್ಲೂ ಏನೋ ಒಂದು ಚೇಂಜ್ ಆಗ್ಬೋದು ಅಂತ ಅದು ಪುಷ್ ಕಾಣಿಸ್ಬೋದು. ಇವತ್ತು ನೀವು ನೋಡೋದಾದರೆ HCL ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಟೆಕ್ ಮಹೇಂದ್ರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅದೇ ಸೆಂಟಿಮೆಂಟು ನೋಡಲಿಕ್ಕೆ ಸಿಕ್ಕಿದೆ. ಸೊ ಅದಾನಿ ಟೋಟಲ್ ಗ್ಯಾಸ್ ಬಗ್ಗೆ ನೆನ್ನೆ ಒಬ್ಬರು ಕ್ವಶನ್ ಕೇಳಿದ್ರು, ಅದನ್ನ ಇವತ್ತು ತಗೊತಾ ಇದ್ದೀನಿ. ಸರ್, ಫಸ್ಟ್ ಆಫ್ ಆಲ್ ನನ್ನ ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ, ಇಂಥ ಸ್ಟಾಕ್ಗಳನ್ನ ನಾನು ಆದಷ್ಟು ದೂರ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಚುಕ್ಕಿ ಆಟ ಆಡ್ಕೊಂಡ್ಬಂದಿರುತ್ತೆ. 4000 ಲೆವೆಲಿಗೆ ಹೋದಂಥ ಸ್ಟಾಕು ಈಗ 994 ಲೆವೆಲಲ್ಲಿದೆ. ನಿಮ್ಗೆ ಮೊದಲೇ ನಾನು ಹೇಳ್ತಾ ಬಂದಿದ್ದೀನಿ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ನನಗೆ ಅವರ ಬಿಸ್ನೆಸ್ಲಿ ಕೋರ್ ವ್ಯಾಲ್ಯೂ ಇದೆ ಅಂತ ಅನ್ಸಿರೋಂಥ ಏಕೈಕ ಬಿಸ್ನೆಸ್ ಅಂದರೆ ಅದು ಅದಾನಿ ಪೋರ್ಟ್ಸ್. ಸೊ ಅದಾನಿ ಪೋರ್ಟ್ಸ್ ಒಂದೇ, ಬಟ್ ಬೇರೆ ಸ್ಟಾಕ್ಗಳನ್ನ ನಾನು ಟ್ರ್ಯಾಕ್ ಮಾಡಿರೋದು ತುಂಬ ಕಡಿಮೆ. ಆದರೆ ಎಲ್ಲದೂ ಕೂಡ 100 ಟೈಮ್ಸ್ಗಿಂತ ಜಾಸ್ತಿ ಪ್ರಾಫಿಟ್ ಟು ಅರ್ನಿಂಗ್ ರೇಷಿಯೋ ಇದೆ. ಸೊ ಪ್ರೈಸ್ ಟು ಅರ್ನಿಂಗ್ ನೀವು ನೋಡೋದಾದರೆ ಸೊ ಪಿ ರೇಷಿಯೋಗಳು ನಿಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈ ಲೆವೆಲಲ್ಲಿ ಯಾರನ್ನೂ ಕೂಡ ನಾನು ರೆಕಮೆಂಡ್ ಮಾಡೋಕ್ಕಾಗಲ್ಲ. ಏನೇ ಟೆಕ್ನಿಕಲ್ ಪ್ಯಾಟರ್ನ್ ಆಗ್ತಾ ಇರ್ಬೋದು, ಯಾವುದೇ ಬ್ಲಾಕ್ ಡೀಲ್ಗಳಾಗ್ತಾ ಇರ್ಬೋದು, ಏನೇ ಆಗಿರ್ಬೋದು, ಅದು ನಮ್ಮ ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲಿಗೆ ಕೂತ್ಕೊಳೋದೇ ಇಲ್ಲ. ಹಾಗಾಗಿ ನಾನು ರೆಕಮೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೀವು ನೋಡ್ತಾ ಬರೋದಾದರೆ ಈ ಸ್ಟಾಕಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇದು ಕ್ಲಿಯರ್ ಕಟ್ಟಾಗಿ ಅಲ್ಲಿಗೆ ಬಂದಿದೆ. ಇನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಸ್ಟಾಕಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಬರ್ತಾ ಹೋಗುತ್ತೆ. ಇಲ್ಲ ಇಲ್ಲಿಂದ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ವಾಲ್ಯೂಮ್ ಕೂಡ ಒಳ್ಳೆ ರೀತಿಯಲ್ಲಿ ಆಗಿದೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಪಿ ರೇಷಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಇಂಥ ಸ್ಟಾಕಲ್ಲಿ ನಾನಂತೂ ದೂರ ಇರ್ತೀನಿ, ನೀವು ದೂರ ಇದ್ರೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ಐಒಸಿನಲ್ಲಿ ನಾನು ಒಬ್ಬ ಇನ್ವೆಸ್ಟರು. ಸೊ ಯಾವ ಲೆವೆಲಿಗೆ ತೊಗೊಂಡಿದ್ದು ಅನ್ನೋದೇ ಮರ್ತೋಗಿದೆ. 60-70 ರೂಪಾಯಿ ಏನೋ ಇದ್ದಿದ್ದು ಐಒಸಿ ಈಗ ಆಲ್ಮೋಸ್ಟ್ 100%ಗಿಂತ ಜಾಸ್ತಿ ರಿಟರ್ನ್ಸ್ನ ಕೊಟ್ಟಿದೆ. ಈ ಎಲ್ಲ ಏನು ಅಂತಂದರೆ ಡಿವಿಡೆಂಡ್ಗೋಸ್ಕರ ಇಟ್ಕೊತಾ ಇದ್ವಿ ಈ ಸ್ಟಾಕನ್ನು. ಬಟ್ ಐಒಸಿದು ಒಂದು ಹೇಳ್ಬಿಡ್ತೀನಿ ನೋಡಿ. ಈಗ ನಮ್ಮ ದೇಶದಲ್ಲಿ ಇನ್ನೊಂದು ಇವತ್ತು ಐಒಸಿ ಅಥವಾ ಬೇರೆ ಎಲ್ಲ ಸೆಕ್ಟರಲ್ಲಿ ಯಾವ್ಯಾವುದು ಆಯಿಲ್ ಎನರ್ಜಿ ಸೆಕ್ಟರ್ ಇದೆಯೋ ಅದರಲ್ಲೆಲ್ಲ ಪಾಸಿಟಿವಿಟಿ ಬಂದಿರೋದಕ್ಕೆ ಕಾರಣ ಐ ಥಿಂಕ್ ಕುವೈತ್ ಜೊತೆನೋ ಅಥವಾ ಸೌದಿ ಅರೇಬಿಯಾ ಜೊತೆ ಅಂತಲೇ ಕೇಳಿದೆ ನಾನು. ಸೊ ಕುವೈತ್ ಅನಿಸುತ್ತೆ ಮೋಸ್ಟ್ಲಿ ಒಂದು ಬ್ಲಾಕ್ ಡೀಲ್ನ ಏನೋ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಏನಂತ ಇವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಪೆಟ್ರೋಲ್ನ ಅಥವಾ ಕ್ರೂಡ್ನ ಈಗೇನು ಮಾರ್ಕೆಟ್ ಪ್ರೈಸ್ಗಿಂತ ಅದಕ್ಕಿಂತ ಕಡಿಮೆ ಬೆಲೆಗೆ ಒಂದು ಲಾಂಗ್ ಟರ್ಮಲ್ಲಿ ಒಂದು ಬಾಂಡ್ ಆಗಿದೆ, ಒಂದು ಟ್ರೀಟಿ ಆಗಿದೆ ಅಂತ ಕೇಳ್ಪಟ್ಟೆ. ಈ ಕಾರಣದಿಂದಾಗಿ ಆಯಿಲ್ ಸೆಕ್ಟರ್ ಸ್ಟಾಕ್ಗಳೆಲ್ಲ ಇವತ್ತು ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗಿದೆ. ಬಟ್ ಇದು 1 ಮಂತಿಂದ ಅಲ್ಲ, ನೀವು ನೋಡ್ತಾ ಬರೋದಾದರೆ ನವಂಬರಿಂದನೂ ಈ ರ್ಯಾಲಿ ಕಂಟಿನ್ಯೂಷನ್ ಆಗ್ತಾ ಬಂದಿತ್ತು. ಯಾವಾಗ ನೋಡಿ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗುತ್ತೆ, ಬ್ರೇಕ್ಔಟ್ ಆಗಬೇಕಾದ್ರೆ ಒಳ್ಳೆ ವಾಲ್ಯೂಮಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತಂದರೆ ಕ್ಲಿಯರ್ ಕಟ್ ಇಂಡಿಕೇಶನ್ ನಿಮಗೆ ಮತ್ತೆ ಒಂದು ಒಳ್ಳೆ ಲೆವೆಲ್ಗೆ ಹೋಗ್ತಾ ಇದೆ ಅಂತ. ಸೊ ಅದು ಪ್ರೂವ್ ಆಗಿದೆ. ಆಲ್ ಟೈಮ್ ಹೈಗೆ ಬಂದಿದೆ ಐಒಸಿ, BPCL ಎಲ್ಲ ಸ್ಟಾಕ್ಗಳು ನೀವು ನೋಡೋದಾದ್ರೆ ಆಯಿಲ್ ರಿಲೇಟೆಡ್ ಸ್ಟಾಕ್ಸು, HPCL ಎಲ್ಲದೂ ಕೂಡ ಆಲ್ ಟೈಮ್ ಹೈಯಲ್ಲಿ 5%, 6% ಮೂವ್ಮೆಂಟ್ ಬಂದಿದೆ. ಹೋಲ್ಡ್ ಮಾಡಿರೋರು ಖಂಡಿತ ಹೋಲ್ಡ್ ಮಾಡಿ. ಇನ್ವೆಸ್ಟ್ ಮಾಡೋಕ್ಕೆ ಹೊಸದಾಗಿ ಬರೋರು ಈಗ ಬೇಡ ಅಂತಲೇ ಹೇಳ್ತೀನಿ. ಐಒಸಿದು ಇನ್ನೊಂದು ಹೇಳೋದಾದರೆ ನೋಡಿ, ಪೆಟ್ರೋಲ್ ಬಂಕ್ ಇದೆಯಲ್ಲ ಇವ್ರದ್ದು, ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬರ್ತಾ ಇದೆ ಅಂದರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಅಂದರೆ ಚಾರ್ಜಿಂಗ್ ಪಾಯಿಂಟ್ಸ್ಗಳು ಬೇಕಾಗುತ್ತೆ ಬೇಸಿಕಲಿ. ಸೊ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಇರೋದನ್ನೇ ಹಾಕಿದ್ರೆ ಏನು ಮಾಡ್ತಾರೆ ಅಂತ ಗೊತ್ತಿದೆ. ಹಾಗಾಗಿ ಅದಕ್ಕೆ ಒಂದು ಸುರಕ್ಷತೆ ಇಂಪಾರ್ಟೆಂಟ್. ಸೊ ಏನು ಒಪ್ಪಂದ ಮಾಡ್ಕೊಂಡಿದ್ರು ಅಂದರೆ ಇದು ತುಂಬ ಹಿಂದೆನೇ ಬಂದಿದ್ದು ನ್ಯೂಸು. ಐಒಸಿ ಜೊತೆ ಒಂದು ಟೈಅಪ್ ಆಗಿದೆ. ಒಂದು 2,000, 2,500 ಪೆಟ್ರೋಲ್ ಬಂಕ್ಗಳಲ್ಲೋ ಏನೋ ಅಥವಾ 20,000 ಇರ್ಬೋದು, ನಿಮ್ಗೆ ಮರ್ತೋಗಿದೆ ನ್ಯೂಸು. ಲಾರ್ಜ್ ನಂಬರ್ ಆಫ್ ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಾವು ಪ್ಲೇಸ್ ಮಾಡ್ತೀವಿ ಅಂತ ಒಂದು ಹಿಂದಿನ ಒಪ್ಪಂದ ಬಂದಿತ್ತು. ಆ ಟೈಮಿಂದನೂ ಕೂಡ ನಾನು ಐಒಸಿನಲ್ಲಿ ಇಂಟ್ರೆಸ್ಟೆಡ್ ಇದ್ದೆ. ಸೊ ನೋಡ್ತಗೊಂಡು ಇವಾಗ ಆಯಿಲ್ ರಿಲೇಟೆಡ್ ನ್ಯೂಸ್ ಅಷ್ಟೇ ಮಾಡ್ತಾ ಇದ್ದೆ. ಬಟ್ ನಾವು ಗ್ರೀನ್ ಎನರ್ಜಿ ಬೇರೆ ಥರ ಸ್ಟಾಕ್ ಅಂತ ಮಾತಾಡಿದಾಗ ಕೆಲವೊಂದು ಆಯಿಲ್ ಬಿಸ್ನೆಸ್ಸು ಕೂಡ ಅದರಲ್ಲಿ ಇನ್ಕಾರ್ಪೊರೇಟ್ ಆಗ್ಬೋದು. ಅಂದರೆ ತಮ್ಮ ಬಿಸ್ನೆಸ್ನ ಆ ರೀತಿಯಾಗಿ ಶೇಪ್ಔಟ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಅದರಲ್ಲಿ ಐಒಸಿ ಕೂಡ ಒಬ್ಬ ಪ್ಲೇಯರ್ ಆಗಿ ಹೊರಹೊಮ್ಮೋ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ನೀವು ನೋಡೋದಾದರೆ 2002ರಿಂದ 2003ರಿಂದ ನೀವು 2020 ತನಕ ನೀವು ನೋಡೋದಾದ್ರೂ ಆಲ್ಮೋಸ್ಟ್ ಅದೇ ಅಲ್ವಾ, 50 ರೂಪಾಯಿ 60 ರೂಪಾಯಿ ಅದೇ ರೇಂಜಲ್ಲೇ ನಡೀತಾ ಇದೆ ಅಂತ ಸ್ಟಾಕು. ಬಿಕಾಸ್ ಇದು ಬರ್ತಾ ಇದ್ದಿದ್ರೆ ಡಿವಿಡೆಂಡಿಗೆ. ಇದನ್ನೆಲ್ಲ ನವರತ್ನ ಬಗ್ಗೆ ನೋಡಿ ಬೇಕಾದ್ರೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ. PSU ಬಗ್ಗೆ ಐ ಥಿಂಕ್ ಇವತ್ತು ಕೂಡ ಗ್ರೂಪಲ್ಲಿ ಶೇರ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಹರೀಶ್ ಸರ್ ಅನ್ಸುತ್ತೆ ಶೇರ್ ಮಾಡಿದ್ದು, ಯಾವ್ಯಾವ ಲಿಸ್ಟ್ ಆಫ್ ಕಂಪನೀಸ್ ಅಂತ ಟ್ರ್ಯಾಕ್ ಮಾಡಿದ್ರು. ನವರತ್ನ ಅಂತ ಒಂದು 9 ಕಂಪನಿ ಇದೆ. PSU ಸೆಕ್ಟರಲ್ಲಿ ಸುಮಾರು ಕಂಪನಿ ಬರುತ್ತೆ, ಬಟ್ 9 ಸ್ಟಾಕ್ಗಳನ್ನು ನವರತ್ನ ಅಂತ ಕರಿತೀವಿ. ನವರತ್ನ ಅಂತ ಹೆಸರಿದೆ, ಆದರೆ ಅದನ್ನ ಆಡ್ಕೊಳ್ಳೋ ಥರ ಹೇಳ್ತಾ ಇದ್ರು. ಏನೂ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಯಾಕಂದರೆ ಗೌರ್ಮೆಂಟ್ ದೃಷ್ಟಿ ಸರ್ವಿಸ್ ಕೊಡೋದೇ ಆಗಿರುತ್ತೆ, ಬಿಸ್ನೆಸ್ ಮಾಡೋದು ಆಗಿರೋದಿಲ್ಲ. ಸೊ ಏನಾಗುತ್ತೆ, ಪ್ರಾಫಿಟ್ ಜನರೇಟ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಬಟ್ ಟರ್ನ್ ಅರೌಂಡ್ ಅಂತ ಆಗಿದ್ದು ಯಾವಾಗ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ಯಾವಾಗ ಈ ಪಾರ್ಟಿಯಾಗಿ ನಮಗೆ ಒಂದು ಏನು ಆಯಿಲ್ ಮೇಲೆ ಡಿಪೆಂಡೆನ್ಸಿ ಅಂತ ಬಂತು, ವಾರ್ಗಳೆಲ್ಲ ಆಗಿರೋದ್ರಿಂದ ಆಗಿಂದ ಆಯಿಲ್ ಎನರ್ಜಿ ಸೆಕ್ಟರ್ ಬೇಸಿಕಲಿ ಎನರ್ಜಿ ಥೀಮ್ ಅನ್ನೋದು ತುಂಬ ಚೆನ್ನಾಗಿ ಶೇಪೌಟ್ ಆಗ್ತಾ ಇದೆ. ಒಂದು ಕೋರ್ ಪೋರ್ಟ್ಫೋಲಿಯೋಗೆ ಬಂದ್ಬಿಡ್ತು ಎನರ್ಜಿ ಸೆಕ್ಟರ್ ಅನ್ನೋದು. ಸೊ ಅದು ನಮಗೆ ಕಾಣಿಸ್ತಾ ಇದೆ ಕೂಡ ಮೂಮೆಂಟ್ ಇವಾಗ. ಸೊ ನೋಡೋಣ, ಮೇಲ್ಗಡೆ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. ಆಲ್ ಟೈಮ್ ಹೇಳಿದ್ವಿ, ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ. ಸೊ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಫ್ರೆಶ್ ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್. PSU ವ್ಯಾಲ್ಯೂ ಮಿಸ್ ಮಾಡ್ಕೊಂಡಿದ್ರು ಪರವಾಗಿಲ್ಲ. ನೀವು ಈಗ
ಈಗ ತಗೊಳಕ್ಕೆ ಆಗೋದಿಲ್ಲ ಸುಮಾರು ಸ್ಟಾಕ್ಗಳಲ್ಲಿ. ಸೊ ಗ್ರೀನ್ ಎನರ್ಜಿ ಅದ್ರ ಬಗ್ಗೆನೂ ಕೇಳಿದಿರಾ, ಸ್ಟಾಕ್ ಬ್ರೇಕ್ಔಟ್ ಸ್ಟಾಕ್ಸ್ಗಳು ಅಂತ ಕೇಳಿದಿರಾ. ಸೊ ನೋಡೋಣ, ಸ್ವಲ್ಪ ಮಾರ್ಕೆಟ್ ಏನಾದರೂ ಟೈಮ್ ಕೊಡುತ್ತೇನೋ ಅಂತ ಅಂದ್ಕೊಂಡೆ, ಆದರೆ ಕೊಡೋದು ಕಾಣಿಸ್ತಾ ಇಲ್ಲ. ಬಟ್ ಈ ಟ್ರೆಂಡ್ ಲೈನ್ನ ಏನಾದರೂ ಮತ್ತೆ ಟೆಸ್ಟ್ ಮಾಡೋಕ್ಕೆ ಬಂತು ಅಂತಂದರೆ ನಿಫ್ಟಿ, ಆಗ ನಾನು ಮತ್ತೆ ಒಂದು ಸ್ಟಾಕ್ಸ್ ಟು ಬೈ ಪ್ಲೇ ಲಿಸ್ಟ್ನ ಮಾಡ್ಕೊಡ್ತೀನಿ. ಬಟ್ ಈಗಲೂ ಕೂಡ ನೀವು ಸೂಕ್ಷ್ಮವಾಗಿ ಯಾರು ಗ್ರೂಪಲ್ಲಿದ್ದೀರಾ ಅಥವಾ ಡೈಲಿ ಚಾರ್ಟ್ ಸ್ಟಾಕ್ನ ಅಬ್ಸರ್ವ್ ಮಾಡ್ತಾ ಬಂದಿದ್ದೀರಾ, ನಿಫ್ಟಿ 50 ಸ್ಟಾಕ್ಸ್ಗಳಲ್ಲೇ ಒಳ್ಳೊಳ್ಳೆ ರೀತಿಯಾದಂಥ ಆಪರ್ಚುನಿಟಿಗಳಿದೆ, ಒಳ್ಳೊಳ್ಳೆ ಪ್ರೈಸಿಗೆ ಬಂದು ಕೂತಿರುವಂಥ ಸ್ಟಾಕ್ಗಳಿದೆ. ಸ್ವಲ್ಪ ನೀವು ಗಮನ ಹರಿಸ್ಬಿಟ್ಟು ಅದನ್ನ ತೊಗೊತಾ ಹೋಗಬೇಕು. ಬಟ್ ಏನಾಗಿದೆ ಅಂತಂದರೆ ಲಾರ್ಜ್ ಕ್ಯಾಪ್ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸಿಲ್ಲ. PSUಗಳು, ಮಿಡ್ ಕ್ಯಾಪ್ಗಳು ಇದು ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಿಸಿದೆ. ಆದರೆ ಲಾರ್ಜ್ ಕ್ಯಾಪ್ಗಳು ಕೂಡ ಪರ್ಫಾರ್ಮೆನ್ಸ್ ಮಾಡಲೇಬೇಕು. ಅದು ಬಂದಾಗ ಅದರದ್ದು ಒಂದು ಕಾಲ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.